ಭಗವತಿ ತ್ರಿಪುರ ಸುಂದರಿ ಅವಳ ಪರಮ ಸೌಂದರ್ಯದ ಆ ಕ್ಷಣ ನಮಗೆ ಪ್ರಾಪ್ತಿಯಾದರೆ ನಾವು ಈ ಕಾಲ ಜಗತ್ತಿನ ಆ ಕಡೆ ಹೋಗ್ತೀವಿ. ಅಲ್ಲಿ ಸಮಯ ಸ್ಪರ್ಶ ಮಾಡಲ್ಲ. ಅದು ಉಚ್ಚತಮ ಭಗವತಿಯ ಅವಸ್ಥೆ. ಅಲ್ಲಿ ನಾವು ಗಂಟೆಗಟ್ಟಲೆ ಧ್ಯಾನಸ್ಥರಾಗಿರ್ತೀವಿ. ನಾವು ನಮ್ಮ ಆತ್ಮನ ಬೇರೆಯದೇ ಆಯಾಮಕ್ಕೆ, ಬೇರೆಯದೇ ಕಾಲಚಕ್ರಕ್ಕೆ ಕರೆದೊಯ್ತೀವಿ. ಆ ಒಂದು ಸ್ಟೇಟಲ್ಲೇ ನಮ್ಮೊಳಗೆ ಗುಪ್ತ ಶಕ್ತಿ ಏನಿದೆ ಅದು ಅರಿವಿಗೆ ಬರ್ತದೆ. ನಮ್ಮ ಸಪ್ತಶತಿನ ಅರಿತೀವಿ. ಈಗೇನಾಗಿದೆ ಅಂದರೆ ನಮ್ಮ ಯಂತ್ರ, ನಮ್ಮ ಶರೀರ ನಿಂತೋಗಿದೆ. ಅಂದರೆ ಕ್ರಿಯೆ ಮಾಡ್ತಾ ಇದ್ದೀವಿ, ಆದರೆ ಸರಿಯಾದ ಬಟನ್ ಒತ್ತಾ ಇಲ್ಲ. ಸರಿಯಾದ ಬಟನ್ ಒತ್ತದ ಕಾರಣ ನಮಗೆ ನಮ್ಮ ಯಂತ್ರನ ಹೇಗೆ ನಡೆಸಬೇಕು, ಹೇಗೆ ಅಲ್ಲಿ ಕನೆಕ್ಟ್ ಆಗಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಗುರು ಶಕ್ತಿಪಾತ, ಗುರು ದೀಕ್ಷೆಯ ಮಹತ್ವವನ್ನು ಹೇಳಿದ್ದಾರೆ. ಗುರು ಬೇಕಾಗ್ತದೆ. ಗುರುಗೆ ದುಡ್ಡು ಕೊಟ್ಬಿಟ್ಟು ಶಕ್ತಿಪಾತ ಅಥವಾ ದೀಕ್ಷೆ ತಗೊಂಡ್ಬಿಟ್ರೆ ಆಗಲ್ಲ. ಇಲ್ಲಿ ಗುರು ನಮ್ಮನ್ನು ಅರಿಬೇಕಾಗ್ತದೆ, ನಾವು ಗುರುನ ಅರಿಬೇಕಾಗ್ತದೆ. ಗುರು ಶಿಷ್ಯರ ಸಂವಾದ ಆಗಬೇಕಾಗ್ತದೆ. ಯಾಕೆಂದರೆ ಇಲ್ಲಿ ನಾವು ಒಂದು ಸಿಸ್ಟಮ್ನ ಒಳಗೆ ಪ್ರವೇಶ ಮಾಡ್ತೀವಿ. ಅದರಿಂದ ಹೊರಗೆ ಬರ್ತೀವ ಇಲ್ವಾ ಅನ್ನೋದು ಸಹ ಗ್ಯಾರಂಟಿ ಇರಲ್ಲ. ಯಾಕಂದರೆ ನಾವು ಈ ಮಹಾವಿದ್ಯೆಯಲ್ಲಿ ಇಳಿಬೇಕು ಅಂದರೆ ತುಂಬ ಅಡೆತಡೆನ ಎದುರಿಸಬೇಕಾಗಿ ಬರಬಹುದು. ಆದರೂ ಛಲ ಬಿಡದೆ ಮುನ್ನೋಗ್ಬೇಕಾಗ್ತದೆ. ಈ ಪ್ರೊಸೆಸ್ನ ಒಳಗಡೆ ನಾವು ಪ್ರವೇಶ ಮಾಡಿದ್ರೆ ನಾವು ನಮ್ಮ ಒಂದು ಅಸ್ತಿತ್ವನ ಬಿಡಬೇಕಾಗ್ತದೆ. ಅದೇ ನಮ್ಮ ಮನಸ್ಸು, ನಮ್ಮ ಪ್ರೋಗ್ರಾಮಿಂಗ್, ಧಾರಣೆ, ಸಂಕಲ್ಪ, ವಿಕಲ್ಪ, ನಾನು, ಅಹಂಕಾರ, ನಮ್ಮ ಜ್ಞಾನ, ಸಂಸ್ಕಾರ ಇವೆಲ್ಲ ಬಿಡಬೇಕಾಗ್ತದೆ. ಸಮರ್ಪಣಾ ಭಾವ ಬೇಕಾಗ್ತದೆ. ಸಮರ್ಪಣೆ ಹೇಗಿರಬೇಕು ಅಂದರೆ, ಒಂದು ಮಗು ತನ್ನ ಅಪ್ಪ ಅಮ್ಮನ ಕೈಯಲ್ಲಿದ್ದಾಗ ಅದಕ್ಕೆ ತಾನು ಸುರಕ್ಷಿತ ಎಂಬ ಭಾವ ಇರ್ತದೆ. ಆ ಮಗುನ ಮೇಲೆ ಎತ್ತೆತ್ತಿ ಹಾಕಿದಾಗಲೂ ಆ ಮಗು ತಾನು ಸುರಕ್ಷಿತ ಎಂಬ ಭಾವದಲ್ಲಿ ಇರ್ತದೆ. ಆ ಮಗು ಭಯ ಬೀಳಲ್ಲ. ಯಾಕೆಂದರೆ ತಾನು ಸುರಕ್ಷಿತ ಕೈಯಲ್ಲಿದ್ದೇನೆ ಅನ್ನೋ ಭಾವ ಆ ಮಗುವಿನಲ್ಲಿರ್ತದೆ. ತಾನು ಸುರಕ್ಷಿತ ಕೈಯಲ್ಲಿದ್ದೀನಿ ಅನ್ನೋದು ಮಗುಗೆ ಗೊತ್ತಿರ್ತದೆ. ಅದೇ ರೀತಿ ಗುರು ಶಿಷ್ಯರ ಸಂಬಂಧ ಇರ್ತದೆ. ಶಿಷ್ಯನನ್ನು ಗುರು ಧ್ಯಾನಕ್ಕೆ ಕರ್ಕೊಂಡೋದಾಗ ಅಥವಾ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕರ್ಕೊಂಡು ಹೋದಾಗ ಶಿಷ್ಯನಿಗೆ ಆ ಮಗು ಥರ ಗುರು ಮೇಲೆ ಭರವಸೆ ಇರಬೇಕು. ಗುರು ಇದ್ದಾರೆ ಅನ್ನೋ ಭಾವ ಇರಬೇಕು. ಶಿಷ್ಯ ಸಹ ಗುರುವಿನ ವಚನದ ಅನುಸಾರ, ನಿಯಮದ ಅನುಸಾರ ನಡೆಯಬೇಕಾಗ್ತದೆ. ಇದು ಸಂಧಿ, ಇದು ಗುರು ಶಿಷ್ಯರ ಸಂಧಿ. ಈ ಸಂಧಿಯಿಂದಲೇ ಪರಮದ ಪ್ರಾಕಟ್ಯ ಆಗ್ತದೆ. ಪರಮ ಅಂದರೆ ನಿರಾಕಾರ. ನಿರಾಕಾರನ ನಾವು ಹುಡುಕ್ತಾ ಇದ್ದೀವಿ. ನಿರಾಕಾರ ಎಲ್ಲಿ ಸಿಗ್ತದೆ? ಸಾಕಾರ ರೂಪದಲ್ಲಿ. ನಿರ್ಗುಣ ನಿರಾಕಾರ ಸಗುಣ ಸಾಕಾರ ರೂಪದಲ್ಲಿ ಸಿಗ್ತದೆ. ಸಗುಣ ಸಾಕಾರ ಯಾರು? ಗುರು. ಗುರು ನಮಗೆ ನಿರ್ಗುಣ ನಿರಾಕಾರದ ಅರ್ಥ ಮಾಡಿಸ್ತಾರೆ. ಶಿಷ್ಯನ ಒಳಗೆ ಸಗುಣ ಸಾಕಾರ ಪ್ರಕಟ ಆದಾಗ ಗುರುವಿನ ಒಳಗೇನಿದೆಯೋ ಅದು ಶಿಷ್ಯನೊಳಗೂ ಬರ್ತದೆ. ನಿರ್ಗುಣ ನಿರಾಕಾರ ಶಿಷ್ಯನೊಳಗೂ ಬರ್ತದೆ. ಆವಾಗ ಶಿಷ್ಯ ಆ ನಿರ್ಗುಣ ನಿರಾಕಾರದ ಜೊತೆ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇಲ್ಲಿ ಗುರುವಿನ ಗುಣಗಳನ್ನು ಶಿಷ್ಯ ತನ್ನಲ್ಲಿ ಅಳವಡಿಸಿಕೊಂಡಾಗ ಗುರುವಿನಲ್ಲಿ ಏನೇನಿದೆಯೋ ಅದೆಲ್ಲವೂ ಶಿಷ್ಯನಲ್ಲಿ ಪ್ರಕಟ ಆಗ್ತದೆ. ಎಲ್ಲ ವಿದ್ಯೆ ಶಿಷ್ಯನಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ಆವಾಗ ಶಿಷ್ಯ ಏನೂ ಕಲಿಬೇಕಾಗಿರಲ್ಲ. ಯಾಕಂದರೆ ಗುರು ಎಲ್ಲ ಕಾಪಿ ಪೇಸ್ಟ್ ಮಾಡ್ತಾರೆ. ಹಾಗಾಗಿ ಶಿಷ್ಯನಿಗೆ ಆ ಒಂದು ಪಾತ್ರತೆ, ಯೋಗ್ಯತೆ ಇರಬೇಕಾಗ್ತದೆ. ಗುರು ಶಿಷ್ಯ ಶಕ್ತಿ, ಗುರು ಶಿಷ್ಯ ಶಿವ, ಈ ಒಂದು ಸರ್ಕಲ್ ಕಂಪ್ಲೀಟ್ ಆಗ್ತದೆ. ಇದನ್ನೇ ತ್ರಿಪುರ ಅಂತಾರೆ. ಇಚ್ಛಾಶಕ್ತಿ, ಕಾಮನ ಶಕ್ತಿಯನ್ನು ತಂತ್ರಶಾಸ್ತ್ರದಲ್ಲಿ ಕಾಮೇಶ್ವರಿ, ಷೋಡಶಿ, ತ್ರಿಪುರ ಸುಂದರಿಯ ರೂಪದಲ್ಲಿ ಗುರುತಿಸ್ತಾರೆ. ಇಲ್ಲಿ ಇಡೀ ವಿಶ್ವ ಒಂದು ವಿಚಾರದ ವಿಸ್ತಾರ. ಇಡೀ ಸೃಷ್ಟಿ ಪರಮದ ಇಚ್ಛೆ, ಕಾಮನೆಯ ವಿಸ್ತಾರ. ಬ್ರಹ್ಮಾಂಡದ ಸೃಜನದ ಆರಂಭ ಸ್ಪಂದನದಿಂದ, ಅಂದರೆ ವೈಬ್ರೇಷನ್, ತರಂಗದಿಂದ ಆಗ್ತದೆ. ಅದು ಸಾಲಿಡ್ ರೂಪದಲ್ಲಿ ಬಂದು 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 ಒಂದು ಬಿಂದುವಿನ ಅಸ್ತಿತ್ವಕ್ಕೆ ಬರ್ತದೆ. ಅದೇ ಬಿಂದು ವಿಭಾಜನೆ ಆಗ್ತಾ ಆಗ್ತಾ ತ್ರಿಬಿಂದುವಿನಲ್ಲಿ ಪರಿಮಿತ ಆಗ್ತದೆ. ಅದನ್ನು ತ್ರಿಕೋನ ಅಂತಾರೆ ಅಥವಾ ಯೋನಿ ಅಂತಾರೆ. ಇಚ್ಛೆ, ಕ್ರಿಯೆ, ಜ್ಞಾನ. ಅದರ ಮೂಲ ಬಿಂದು ಕಾಲ, ಸಮಯ, ಸೃಜನ ಶಕ್ತಿಯ ಪ್ರತೀಕಾತ್ಮಕ ಕೇಂದ್ರ. ಈ ತ್ರಿಕೋನನ ಸತ್ವ, ರಜ, ತಮಸ್ ಅಂತಲೂ ಅನ್ಕೋಬಹುದು. ಜಾಗ್ರತ, ಸ್ವಪ್ನ, ಸುಷುಪ್ತಿ, ಚೇತನ, ಅವಚೇತನ,
ಅಚೇತನ, ಜ್ಞಾನ, ಜ್ಞಾತ, ಜ್ಞೇಯ, ಸತ್, ಚಿತ್, ಆನಂದ, ಸ್ಥೂಲ, ಸೂಕ್ಷ್ಮ, ಕಾರಣ, ಭೂಲೋಕ, ಮಹಾಲೋಕ, ಸತ್ಯಲೋಕ. ಈ ರೀತಿ ಸಮಗ್ರ ಸೃಷ್ಟಿಯ ತ್ರಿಸಿದ್ಧಾಂತ, ಅದರ ಮೇಲೆ ಶಾಸನ ಮಾಡೋ ಶಕ್ತಿನೇ ತ್ರಿಪುರ ಸುಂದರಿ. ಇವೆಲ್ಲ ಏಕಕರಾದಾಗ, ಮೂರು ಅಸ್ತಿತ್ವಕ್ಕೆ ಬಂದಾಗ ತ್ರಿಪುರ ಓಪನ್ ಆಗ್ತದೆ. ಅದರೊಳಗಿಂದ ವಾಣಿಯ ವಿಸ್ತಾರ ಆಗ್ತದೆ. ಯಾವ ವಾಣಿ? ಮಧ್ಯಮ, ವೈಖರಿ, ಪರ, ಪಶ್ಯಂತಿ. ಈ ವಾಣಿ ಬ್ರಹ್ಮಜ್ಞಾನದ ಜೊತೆ, ಆತ್ಮಜ್ಞಾನದ ಜೊತೆ ಕನೆಕ್ಟ್ ಆಗಿದೆ. ಒಂದು ವೇಳೆ ನಾವು ಹುಡುಕ್ತಾ ಇರೋದು ನಿಜನೇ ಹಾಕಿದರೆ ನಮಗೆ ಅದು ತಕ್ಷಣ ಸಿಗ್ತದೆ. ಹುಡುಕಿದ್ರೆ ದೇವರು ಸಿಗ್ತಾನೆ. ಆದರೆ ನಮ್ಮ ಹುಡುಕಾಟ ತಪ್ಪಾದ ದಿಕ್ಕಿನಲ್ಲಿದೆ. ನಮ್ಮ ಹುಡುಕಾಟ ಆಧ್ಯಾತ್ಮಮಯಿ ಅಥವಾ ಜ್ಞಾನಮಯಿ ಆಗಿಲ್ಲ, ಮಾಯಾಮಯಿ ಆಗಿದೆ. ಸೃಷ್ಟಿಯ ಮೂರು ಲೋಕದಲ್ಲಿ ಶಕ್ತಿ ಏನಿದೆ ಅದು ಇಚ್ಛೆ, ಕಾಮನೆ ಮತ್ತು ಪ್ರಾಪ್ತಿಯ ರೂಪದಲ್ಲಿ ವ್ಯಾಪ್ತ ಆಗಿದೆ. ಇಚ್ಛೆ ಮಾಡೋದು, ಕಾಮನೆ ಮಾಡೋದು, ಪ್ರಾಪ್ತಿ ಮಾಡೋದು, ಇದೇ ಶಕ್ತಿ ತ್ರಿಪುರ ಸುಂದರಿ. ನಾವು ಸಹ ಇಚ್ಛೆ ಮಾಡ್ತೀವಿ. ಇಚ್ಛೆ ಮಾಡಾದ್ಮೇಲೆ ಕಾಮನೆ ಮಾಡ್ತೀವಿ, ಕಾರ್ಯ ಮಾಡ್ತೀವಿ. ಕಾರ್ಯ ಮಾಡಾದ್ಮೇಲೆ ಅಂತಿಮ ಲಕ್ಷ್ಯ ಪ್ರಾಪ್ತಿ ಮಾಡ್ತೀವಿ.